ಏನೇ ಗಮನಿ, ಹೋಮ್ವರ್ಕ್ ಬರ್ದಾಯ್ತಾ ನಿಂದು? ನೆನ್ನೆ ಕೊಟ್ಟಿದ್ದು ಮ್ಯಾಥ್ಸ್ ಹೋಮ್ವರ್ಕ್ ಬರ್ದಿದ್ಯಾ? ಓ ಶಿಖರ, ಬರ್ದಿದ್ದೀನಿ ಕಣಿಮ್ಮ. ನೀನು ಬರ್ದ? ನೀನು ಬಿಡಮ್ಮ, ನೀನು ಕ್ಲಾಸಿಗೆ ಫಸ್ಟ್. ಹೇ ಶೀತಲ್ ಮ್ಯಾಮ್ ಬರ್ತಿದ್ದಾರೆ. ಹೇ ಶೀತಲ್ ಮ್ಯಾಮ್ ಬರ್ತಿದ್ದಾರೆ. ಶೀತಲ್ ಮ್ಯಾಮ್ ಬಂದು ಸೈಲೆಂಟ್ ಆಗಿರಿ. ಶೀತಲ್ ಮ್ಯಾಮ್ ಬಂದ್ರು, ನಾನು ಈ ಕಡೆ ತಿರ್ಕೊಂತೀನಪ್ಪ. ನೀ ಮಾತಾಡಬೇಡ, ನನಗೆ ಯಾವಾಗೂ ಒದೇ ಬಿಡುತ್ತೆ ನೀನು ಮಾತಾಡಿಸಿ. Children, good morning everybody and God bless you. Good morning ma'am. Children, listen to me carefully. So from 26th onwards, under next week in the Talents Week start ಆಗ್ತಿದೆ. As you all know that Talents Week ಅಲ್ಲಿ ಏನೇನು ಪ್ರೋಗ್ರಾಮ್ ಇರುತ್ತೆ ಆ್ಯಂಡ್ ಎಲ್ಲರೂ ಕಂಪಲ್ಸರಿ ಒಂದಕ್ಕಾದರೂ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಓಕೆ ಚಿಲ್ಡ್ರನ್, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀರಾ? ಎಸ್ ಮ್ಯಾಮ್, ಐ ವಿಲ್ ಡೆಫಿನೆಟ್ಲಿ ಪಾರ್ಟಿಸಿಪೇಟ್. ಹಿಯರ್ ಅಂಕಿತಾ, ಏನು ಮಾಡ್ತಾ ಇದೆಯಾ? ಮ್ಯಾಮ್ ಪೆನ್ಸಿಲ್ ಬಿದ್ದೋಗಿದೆ, ಎತ್ಕೊತಾ ಇದ್ದೀನಿ, ಸಾರಿ ಮ್ಯಾಮ್. ಚಿಲ್ಡ್ರನ್, ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಟ್ಯಾಲೆಂಟ್ಸ್ ವೀಕ್. ಪ್ರೈಸ್ ಸಿಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಮೇನ್ ಬಂದು ಪಾರ್ಟಿಸಿಪೇಷನ್ ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ಒಂದು ಅಥವಾ ಎರಡರಲ್ಲಿ ನೀವು ಪಾರ್ಟಿಸಿಪೇಷನ್ ಮಾಡಲೇಬೇಕು. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಎಸ್ ಮ್ಯಾಮ್. ಸೊ ಈ ಟ್ಯಾಲೆಂಟ್ಸ್ ವೀಕಲ್ಲಿ ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ಮೊಳಗಿರುವಂತಹ ಪ್ರತಿಭೆನ ಆಚೆ ಹಾಕಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಬೋದು, ಹಾಗೆ ಪ್ರೈಸ್ ಕೂಡ ತಗೊಬೋದು ಮಕ್ಕಳ. ಸೊ ಯಾರು ಈ ಒಂದು ಚಾನ್ಸ್ನ ಮಿಸ್ ಮಾಡಬೇಡಿ. ಫೈನ್ ಚಿಲ್ಡ್ರನ್, ಈಗ ಯಾವ್ಯಾವ ಕಾಂಪಿಟೇಷನ್ ಇರುತ್ತೆ ಟ್ಯಾಲೆಂಟ್ಸ್ ವೀಕಲ್ಲಿ ಅಂತ ನೋಡೋದಾದರೆ, ಡ್ಯಾನ್ಸ್ ಇರುತ್ತೆ. ಡ್ಯಾನ್ಸಲ್ಲಿ ಗ್ರೂಪ್ ಹಾಗೆ ಸೋಲೋ ಎರಡು ಕೂಡ ಇರುತ್ತೆ. ಇದರಲ್ಲಿ ನೀವೇ ಮನೆಯಿಂದ ಪ್ರಿಪೇರ್ ಮಾಡ್ಕೊಂಬರ್ಬೇಕು, ಕಾಸ್ಟ್ಯೂಮಿಂದ ಹಿಡಿದು ಡ್ಯಾನ್ಸ್ವರೆಗೂ. ಓಕೆ, ಸೊ ಯಾರ್ಯಾರಿಗೆ ಡ್ಯಾನ್ಸ್ ಬರುತ್ತೆ ಅನ್ನೋರು ಈ ಟೈಮಲ್ಲಿ ನೀವು ಪ್ರೂವ್ ಮಾಡ್ಬೋದು ಆ್ಯಂಡ್ ನಿಮಗೆ ಇದಕ್ಕೆ ಪ್ರೈಸ್ ಕೂಡ ಕೊಡ್ತಾರೆ. ಫೈನ್ ಚಿಲ್ಡ್ರನ್, ಓಕೆ ಮ್ಯಾಮ್. ಆ್ಯಂಡ್ ಸಿಂಗಿಂಗ್ ಕಾಂಪಿಟೇಷನ್ ಇರುತ್ತೆ, ಎಸ್ಸೆ ರೈಟಿಂಗ್ ಇರುತ್ತೆ, ಕನ್ನಡ, ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ. ಆ್ಯಂಡ್ ರಂಗೋಲಿ ಕಾಂಪಿಟೇಷನ್ ಇರುತ್ತೆ, ಡ್ರಾಯಿಂಗ್ ಹಾಗೂ ಕಲರಿಂಗ್ ಕೂಡ ಇರುತ್ತೆ. ಸೊ ಯಾರಿಗೆ ಡ್ರಾಯಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆ ಖಂಡಿತ ನೀವು ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಮೇನ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಬರುತ್ತೆ ಬಿಡುತ್ತೆ, ಸೆಕೆಂಡ್ರಿ ಪಾರ್ಟಿಸಿಪೇಷನ್ ಬಂದು ತುಂಬಾ ಮುಖ್ಯ ಆಗಿರುತ್ತೆ. ಆ್ಯಂಡ್ ಫ್ಯಾನ್ಸಿ ಡ್ರೆಸ್ಗೆ ಟಾಪಿಕ್ಕು ನೀವೇ ಸೆಲೆಕ್ಟ್ ಮಾಡಬೇಕಾಗತ್ತೆ. ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋ ಒಂದು ಇದ್ರ ಬೇಸ್ ಮೇಲೆ ನೀವು ಮಾಡಬೇಕಾಗತ್ತೆ. ಅಂದರೆ ವೇಸ್ಟಿಂದ ಯಾವುದನ್ನು ಬೆಸ್ಟಾಗಿ ನೀವು ಕ್ರಿಯೇಟಿವ್ ಆಗಿ ತೋರಿಸ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಪ್ರೈಸ್ ಸಿಕ್ಕುತ್ತೆ. ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಕೂಡ, ಯಾರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಇದು ಸರಿಯಾದ ಟೈಮು ನಿಮಗೆ ಪ್ರೂವ್ ಮಾಡ್ಕೊಂಡು ಪ್ರೈಸ್ ತೊಗೊಳಕ್ಕೆ. ಆ್ಯಂಡ್ ಕನ್ನಡ ಹಾಗೂ ಇಂಗ್ಲೀಷ್ನ ಸ್ಪೀಚ್ ಇರುತ್ತೆ. ಸೊ ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿ ಅದ್ರ ಬಗ್ಗೆ ನೀವು ಸ್ಪೀಚ್ ಕೊಡಬೇಕಾಗತ್ತೆ 10 minutesದು. ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್, ಫೈನಲ್ ಆಗಿ ಸ್ಟೋರಿ ಟೆಲ್ಲಿಂಗ್ ಕೂಡ ಒಂದು ಮಾರಲ್ ಇರುವಂತಹ ಸ್ಟೋರಿನ ಹೇಳಬೇಕು ವಿತ್ ಆ್ಯಕ್ಷನ್ ಆಗಿ. ಸೊ ಎಲ್ಲರೂ 3-4 days ಇದೆ ನಿಮಗೆ ಚಾನ್ಸು. ಸೊ ಪ್ರಿಪೇರ್ ಆಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಪ್ರೈಸ್ ಬರೋದು ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಮಕ್ಕಳ. ಓಕೆ ಓಕೆ ಮ್ಯಾಮ್, ಓಕೆ ಮ್ಯಾಮ್, ಓಕೆ ಮ್ಯಾಮ್. ಚಿಲ್ಡ್ರನ್, ನಾನು ನಿಮಗೀಗ ಒಂದು ಸ್ಲಿಪ್ ಕೊಡ್ತೀನಿ. ಆ ಸ್ಲಿಪ್ನಲ್ಲಿ ನೀವು ಯಾವ್ಯಾವ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ನೀವು ಟಿಕ್ ಮಾಡ್ಕೊಂಬರ್ಬೇಕು. ಮಿನಿಮಮ್ ಒಂದು ಕಾಂಪಿಟೇಷನ್ಗೆ ನೀವು ಮಾಡಲೇಬೇಕಾಗತ್ತೆ. ಮ್ಯಾಕ್ಸಿಮಮ್ ಬಂದು ಮೂರು ಕಾಂಪಿಟೇಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಯಾವುದು ಮೂರಕ್ಕೆ ನೀವು ಮಾಡ್ತೀರಾ ಅಂತ ಟಿಕ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ನಾಳೆ ನನಗೆ ಆ ಸ್ಲಿಪ್ಪು ಕೊಡಬೇಕಾಗತ್ತೆ ವಾಪಸ್ಸು. ನಾವು ಯಾವ ಟಾಪಿಕ್ನ ಅಂತ ನೋಡಿ ನಾವು ಫೈನಲೈಸ್ ಮಾಡಿ ನಿಮಗೆ ಅನೌನ್ಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ವೀಕಿಂದ ಎಲ್ಲರೂ ಪ್ರಿಪೇರ್ ಆಗಿ ರೆಡಿಯಾಗಿರಿ ಪರ್ಫಾರ್ಮ್ ಮಾಡೋಕ್ಕೆ. ಓಕೆ ಚಿಲ್ಡ್ರನ್ಸ್, ಓಕೆ ಮಕ್ಕಳ, ಅರ್ಥ ಆಯ್ತಲ್ಲ? ಏನಾದರೂ ಡೌಟ್ ಇದೆಯಾ ಯಾರಿಗಾದರೂ? ಮ್ಯಾಮ್ ನನಗೊಂದು ಡೌಟ್ ಇದೆ ಮ್ಯಾಮ್. ಕೇಳು ಶಿಖರ, ಏನು ಡೌಟು ಪುಟ ನಿನಗೆ? ಮ್ಯಾಮ್, ಸಪೋಸ್ ನನಗೆ 4 ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 4ರಲ್ಲೂ ಮಾಡೋಕ್ಕಾಗಲ್ವಾ ಮ್ಯಾಮ್? ನನಗೆ ಎಲ್ಲದರಲ್ಲೂ ಮಾಡಬೇಕಂತ ಆಸೆ ಇದೆ. ದಟ್ಸ್ ರಿಯಲಿ ಕ್ರೇಜಿ ಶಿಖರ.
ಎಲ್ಲದರಲ್ಲೂ ಮಾಡಿದ್ರೆ ಬೇರೆಯವ್ರಿಗೂ ಪ್ರೈಸ್ ಸಿಗಬೇಕಲ್ಲ ಪುಟ್ಟ, ಅದಕ್ಕೋಸ್ಕರ 3ಅಲ್ಲಿ ಕಾಂಪಿಟೇಷನ್ ಮಾಡ್ಬೋದು ನೀನು. ಸಾಧ್ಯವಾದರೆ 3ರಲ್ಲೂ ಪಾರ್ಟಿಸಿಪೇಟ್ ಮಾಡಿ, 3ರಲ್ಲೂ ಪ್ರೈಸ್ ತಗೋ ಮಗು. ಶಿಖರ ಕಮ್ ಹಿಯರ್, ಬಂದು ಈ ಸ್ಲಿಪ್ನ ಎಲ್ಲರಿಗೂ ಒಂದೊಂದು ಕೊಟ್ಬಿಟ್ಟು ಹೋಗು. ಮ್ಯಾಮ್ ಇದು ಎಲ್ರಿಗೂ ಒಂದೊಂದು ಕೊಡಬೇಕಲ್ಲ ಮ್ಯಾಮ್? ಯಾಮ ಎಲ್ಲರಿಗೂ ಒಂದೊಂದು ಕೊಟ್ಬಿಡು. ಫ್ರೆಂಡ್ಸ್, ಮುಂದಿನ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ ನೋಡಲಿಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.